ಒಂದು ಕಡೆ ಗಮನ ಕೊಡೋಕೆ ಹೋದರೆ ಇನ್ನೊಂದೇನೋ ಮಾಡ್ಕೊಂಡಿರುತ್ತೆ. ಕೆಲಸ ನಂದು, ಫಿನಿಶಿಂಗ್ ಅವ್ರದ್ದು. ಒಂದು ಕೆಲಸ ಮುಗಿಯೋದ್ರೊಳಗಡೆ ಇನ್ನೊಂದು ಕೆಲಸ ನಾನಿದ್ದೀನಿ ಇಲ್ಲಿ ಅಂತ ಕರೆಯುತ್ತೆ. ಸೊ ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಅನ್ಕೊತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನಗೂ ಸಹ ತುಂಬ ಒಳ್ಳೇದು ಮಾಡಲಿ, ನಿಮ್ಮೆಲ್ಲರಿಗೂ ಸಹ ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ನಿ. ಇವತ್ತು ನಮ್ಮ ಮನೇಲಿ, ಎಲ್ಲರ ಮನೆಯಲ್ಲೂ ವರಮಹಾಲಕ್ಷ್ಮಿ ಹಬ್ಬ. ಸೊ ನಾವು ಏನು ಲಕ್ಷ್ಮಿನ ಕೂರಿಸಿ ದೊಡ್ಡದಾಗೇನು ಪೂಜೆ ಮಾಡಿಲ್ಲ, ಸಿಂಪಲ್ಲಾಗೆ ಮಾಮೂಲಿ ದೇವ್ರ ಪೂಜೆ ಮಾಡಿ ಹಬ್ಬನ ಮಾಡ್ತಾಯಿದ್ದೀವಿ. ಇವತ್ತಿನ ದಿನ ಹೆಂಗೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ. ಫಸ್ಟ್ನೇದಾಗಿ ಹಬ್ಬ ಅಂದರೆ ಸಿಹಿ ಏನೇನೋ ಇರಲೇಬೇಕಲ್ಲ. ಸೊ ಒಬ್ಬಟ್ಟು ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು, ಬಟ್ ಒಬ್ಬಟ್ಟಾದರೆ ಯಾರೂ ತಿನ್ನಲ್ಲ, ನಾವಿರೋದು 3 ಜನ, ಬೇಗ ಖಾಲಿ ಆಗೋಲ್ಲ ಅಂದ್ಬಿಟ್ಟು ಜಾಮೂನೇ ಮಾಡಿಕೊಂಡೆ. ಜಾಮೂನ್ ಆದರೆ ಬೇಗ ಪಟ ಅಂತ ಖಾಲಿ ಆಗಿಬಿಡುತ್ತೆ. ಸೊ ನನ್ನ ಮಗನ ಫ್ರೆಶ್ ಅಪ್ ಮಾಡಿಸಿ ಮನಗಿಸಿ ಆಮೇಲೆ ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ಅದಕ್ಕೋಸ್ಕರ ಜಾಮೂನ್ ಮಾಡೋದು ಲೇಟ್ ಆಯಿತು ಇವತ್ತು ಸ್ವಲ್ಪ. ಯಾಕೆಂದರೆ ಎದ್ದ ತಕ್ಷಣ ಮನೆ ಕೆಲಸ ಗೊತ್ತಿರುತ್ತೆ ಅಲ್ವಾ, ನಾವು ಏನನ್ನೇ ಬಿಟ್ಟರು ಮನೆ ಕೆಲಸ ನಮ್ಮನ್ನು ಬಿಟ್ಟು ಹೋಗಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಕೆಲಸ ಮುಗಿಸಿ ನನ್ನ ಮಗನ ಮಲಗಿಸಿ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಲೇಟಾಗಿ ಹೋಯಿತು. ಈಗ ಜಾಮೂನೆಲ್ಲ ರೆಡಿ ಮಾಡಿಕೊಂಡೆ, ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ರೆಡಿ ಮಾಡಿಕೊಂಡು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಅದನ್ನ ಒಳಗೆ ಹಾಕ್ತಾಯಿದ್ದೀನಿ. ಜಾಮೂನು ಮಾಡುವಾಗ ನನಗೊಂದು ಏನು ಜ್ಞಾಪನಕ್ಕೆ ಬರ್ತದೆ ಅಂದರೆ, ನಾವು ಉಂಡೆ ಮಾಡುವಾಗ ಸಣ್ಣದಾಗಿ ಶಾಂತಿಯಾಗಿರ್ತದೆ. ಅದೇ ನಾವು ಎಣ್ಣೆ ಒಳಗೆ ಬಿಟ್ಟಾಗ ಎಷ್ಟು ದೊಡ್ಡ ಎಣ್ಣೆ ಒಳಗೆ ಹಾಕಿದ್ಮೇಲೆ ಸಕ್ಕರೆ ಪಾಕದೊಳಗೆ ಹಾಕಿದ್ಮೇಲೆ ಎಷ್ಟು ದೊಡ್ಡದಾಗುತ್ತೆ. ಸೊ ಅದೇ ಥರ ಅಲ್ವ ನಮ್ಮ ಮನೆಯಲ್ಲಿ, ಸುಮ್ಮನೆ ಇದ್ದಾಗ ಏನೂ ಗೊತ್ತಾಗೋದಿಲ್ಲ, ಅದೇ ಮಾತಾಡೋಕ್ಕೆ ಶುರು ಮಾಡಿದ್ರೆ ಫುಲ್ ಸೈಜು ಜಾಮೂನ್ ಥರ ಆಗಿಬಿಡ್ತಾರೆ. ಒಂದೊಂದನ್ನೇ ತಿರುಗಿಸ್ತಾ ಒಂಥರ ಇದು ನೋಡ್ಕೊಳ್ಳೋದು ಮಕ್ಳು ನೋಡ್ಕೊಳಂಗೆ ಆಗ್ಬಿಡ್ತದೆ. ಜಾಮೂನ್ ಮಾಡೋದೇನೋ ಬಿಡು ಈಸಿ ಅಂತ ಅನಿಸುತ್ತೆ, ಬಟ್ ಅದು ಅರ್ಜೆಂಟ್ ಮಾಡಿದ್ರು ಕಷ್ಟ, ನಿಧಾನ ಮಾಡಿದ್ರೂ ಕಷ್ಟ. ನಿಧಾನಾಗಿ ಮಾಡಿದ್ರೆ ಬೇಗ ಆಗೋಲ್ಲ, ಅರ್ಜೆಂಟ್ ಮಾಡಿದ್ರೆ ಸೀದೋಗುತ್ತೆ. ಅಂದರೂ ನೋಡಿ ಜಾಮೂನ್ಗೂ ಒಂದು ಬ್ಯಾಲೆನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ ಯೋಚನೆ ಮಾಡಿದಾಗ. ಇನ್ನು ಜಾಮೂನೆಲ್ಲ ರೆಡಿ ಆಯಿತು. ಸೊ ಅದನ್ನು ಸಕ್ಕರೆ ಪಾಕಕ್ಕೆ ಹಾಕಿ ಅದನ್ನು ಒಂದು ಸೈಡ್ಗೆ ಎತ್ತಿಟ್ಟೆ. ಇನ್ನು ಬಟ್ಟೆಯನ್ನು ವಾಶೇ ಮಾಡಿರಲಿಲ್ಲ, ಯಾಕೆಂದರೆ ಊರಿಗೆ ಹೋಗಿದ್ವಲ್ಲ 3-4 ಡೇಸು. ಅದಕ್ಕೋಸ್ಕರ ಅದು ಮಿಷಿನ್ಗೆ ಹಾಕ್ಬಿಟ್ಟು ಇಲ್ಲಿ ಅಡುಗೆ ಮಾಡೋಷ್ಟಕ್ಕೆ ಅದ್ರ ಪಾಡಿಗೆ ಅದು ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಅಡುಗೆ ಮಾಡಿದೆ. ಅದು ಆಗಿತ್ತು. ಅದನ್ನೇ ಬೆಳಗ್ಗೆನೇ ಒಣಗಾಕಿ ಆಲ್ರೆಡಿ ಮಳೆ ಬರೋ ಥರ ಆಗಿತ್ತು ಅಂದ್ಬಿಟ್ಟು ಒಳಗಡೆಗೆ ತಂದಿಟ್ಟೆ. ಅಷ್ಟೊತ್ತು ಕಾಲೇ ಮಳೆನೂ ಸ್ಟಾರ್ಟ್ ಆಯಿತು, ಅನುಗ್ತಾ ಇತ್ತು. ಆಮೇಲೆ ಮತ್ತೆ ಬಿಸಿಲು ಬಂತು. ಸೊ ನಾನು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ನನಗೆ ನಾನೇ ಅಂದರೆ ಸೆಲ್ಫ್ ಮೇಕಪ್ ಮಾಡ್ಕೊಂಡಿರೋದು. ಮೇಕಪ್ ಅಂದರೆ ಸ್ಯಾರಿ ಉಟ್ಕೊಂಡಿರೋದು ಮತ್ತು ಸ್ವಲ್ಪ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿರೋದು. ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ. ನಮ್ಮ ಹಸ್ಬೆಂಡ್ ಕೇಳಿದ್ದಕ್ಕೆ ಚೆನ್ನಾಗೇ ಮಾಡ್ಕೊಂಡಿದ್ದೀಯ ಬಿಡು ಅಂತ ಅಂದರು. ಪರವಾಗಿಲ್ಲ ಬಿಡು, ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಅಲ್ವಾ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಎಲ್ಲ ಹಚ್ಕೊಟ್ಟು ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅದನ್ನು ಮಿಕ್ಸ್ ಮಾಡೋದು ಒಂದೇ ಬಾಕಿ ಇತ್ತು. ಇಲ್ಲಿ ಅಪ್ಪ ಮಗ ಸೇರಿ ಇಬ್ಬರೂ ಮಿಕ್ಸ್ ಮಾಡ್ತಾಯಿದ್ದಾರೆ. ಕೆಲಸ ಮಾಡಿದ್ದೆಲ್ಲ ನಾನು, ಲಾಸ್ಟಲ್ಲಿ ಹೀರೋ ಥರ ಬಂದು ಎಂಟ್ರಿ ಕೊಟ್ಟು ಫಿನಿಷ್ ಮಾಡಿದ್ದು ಅವರಿಬ್ಬರು. ಸೊ ಕೋಸಂಬರಿಗೂ ಸಹ ರೆಡಿ ಆಯಿತು. ಈಗ ಅದಾದಮೇಲೆ ಹಪ್ಳನೂ ಸಹ ಕರೆದಿದ್ದೆ. ಇನ್ನು ಅನ್ನ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ. ಅದು ರೆಸಿಪಿಯನ್ನು ನಾನು ತೋರ್ಸೋಕ್ಕೆ ಹೋಗಿಲ್ಲ. ಇನ್ನು ಅಷ್ಟರೊಳಗಡೆ ಜೋರಾಗಿ ಮಳೆನೂ ಸ್ಟಾರ್ಟ್ ಆಯಿತು. ಇನ್ನು ಸಂಜೆಗೆ ಒಂದು ಸ್ಪೆಷಲ್ ರೆಸಿಪಿ ಮಾಡಿದ್ದೀನಿ, ಬಟ್ ಆ ರೆಸಿಪಿನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಯಾಕೆಂದರೆ ಈ ವ್ಲಾಗಲ್ಲೇ ಶೇರ್ ಮಾಡಿಕೊಂಡ್ರೆ ಹಬ್ಬದ ವ್ಲಾಗ್ ಅಂತ ಅನ್ಸೋದೇ ಇಲ್ಲ. ಸೊ ಅದಕ್ಕೋಸ್ಕರ ರೆಸಿಪಿನೇ ಸಪ್ರೇಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ರೆಸಿಪಿದೇ ಆಗಿರುತ್ತೆ, ನಿಮಗೂ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಇನ್ನು ಬಟ್ಟೆ ಎಲ್ಲ ಹಂಗೆ ತಂದು ಹಾಕಿದ್ನೆಲ್ಲ ಮಡ್ಚಿರಲಿಲ್ಲ. ಇನ್ನು ಮಳೆ ಬರ್ತಿತ್ತು, ಇನ್ನೇನು ಕೆಲಸ ಇಲ್ಲ ಅಂದ್ಬಿಟ್ಟು ನನ್ನ ಮಗ ಅಲ್ಲೇ ಆಟ ಆಡ್ತಾಯಿದ್ದ, ನಾನು ಅಲ್ಲೇ ಬೇಗ ಬಟ್ಟೆ ಮಡ್ಚ್ಕೊತಾ ಇದ್ದೆ. ಇನ್ನೊಂದೇನಪ್ಪ ಅಂತಂದರೆ, ಈ ವರ್ಷ ನಮ್ಮ ಮನೇಲಿ ವರಮಹಾಲಕ್ಷ್ಮಿನ ಕೂರಿಸ್ಲಿಲ್ವಲ್ಲ ಅನ್ನೋ ಬೇಜಾರು ಒಂದು ಕಡೆ ಇದ್ದರೆ, ಮುಂದಿನ ವರ್ಷ ತಾಯಿ ಕುಣಿಸೋ ಥರ, ಅಂದರೆ ವರಮಹಾಲಕ್ಷ್ಮಿ ನಮ್ಮ ಮನೇಲಿ ಬಂದು ಕುಣಿಸೋ ಥರ ಶಕ್ತಿ ಕೊಡಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊತೀನಿ. ಹಂಗೆ ನನಗೆ, ನನ್ನ ಗಂಡನಿಗೆ, ನನ್ನ ಮಗನಿಗೆ, ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆ ಆರೋಗ್ಯ ಆಯುಷ್ಯ ಕೊಡಲಿ. ಇನ್ನೇನು ಬೇಡ, ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟರೆ ಸಾಕು, ಇನ್ನು ಮಿಕ್ಕಿದ್ದೆಲ್ಲ ನಾವೇ ಪಡ್ಕೋಬೋದು ಅಂತ ಅನ್ನಿಸ್ತು. ಅಷ್ಟೇ ಈ ವ್ಲಾಗ್. ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ವ್ಲಾಗ್. ಇನ್ನು ಹಬ್ಬದಲ್ಲಿ ಎಷ್ಟು ಕೆಲಸ ಮಾಡಿದ್ರು ಕೆಲಸಗಳು ಮುಗಿಯೋದೇ ಇಲ್ಲ. ಐ ಹೋಪ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್ನ. ನೆನಪಿರಲಿ, ಇದು ಸ್ನೇಹ ಜೊತೆ ರಿಯಲ್ ಲೈಫ್. ನಿಮ್ಮದೊಂದು ಸಬ್ಸ್ಕ್ರೈಬು, ಒಂದು ವ್ಯೂ ನನಗೆ ತುಂಬ ಇಂಪಾರ್ಟೆಂಟು.
ಸೊ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಇನ್ನೂ ಜಾಸ್ತಿ ಇರಲಿ. ಟೇಕ್ ಕೇರ್, ಬಾಯ್ ಬಾಯ್.